A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಈಗ ಪ್ರತಿ ವರ್ಷ ನೀವು ಟ್ಯಾಕ್ಸ್ ತುಂಬಿಸ್ಕೋತೀರಿ, ಮುನ್ಸಿಪಾಲ್ಟಿ ತುಂಬಿಸ್ಕೋತೀರಿ, ರೋಡ್ ಟ್ಯಾಕ್ಸ್ ತುಂಬ್ಕೋತೀರಿ, ಎಲ್ಲ ಟ್ಯಾಕ್ಸ್ಗಳು ತುಂಬ್ತೀರಿ. ಈ ಟ್ಯಾಕ್ಸ್ ಇದು ತುಂಬಿ ಯಾರು ಮಾಡೋರು ಏನಿದು? ಇದ್ರದ್ದು ಏನು ಪರ್ಯಾಯ ಆಗಬೇಕು? ಇದು ಇಷ್ಟು ಎಷ್ಟು ನುಕ್ಸಾನ ಆಗ್ತೈತೆ ನಮ್ಗೆ? ಕಮ್ಮಿ ಇದು 2 ಲಕ್ಷ ಸನೆ ನುಕ್ಸಾನ ಐತಿ. 2 ರಿಂದ 3 ಲಕ್ಷ ರೂಪಾಯಿ ನುಕ್ಸಾನ ಐತಿ. ಮಟೀರಿಯಲ್ ಎಷ್ಟು ಹಾಳಾಗ್ತೈತಿ ಅದು ನೋಡಬೇಕು. ಈ ಥರ ನೀರು ಬರ್ಲಾಕಂತಂದ್ರೆ ಹೆಂಗೆ? ಪ್ರತಿ ವರ್ಷ ಇದು ಇದೇಗ ರಾಮಾಯಣ ಐತಿ. 1 ವರ್ಷ ಅಲ್ಲ, ಇವತ್ತಿಗೆ 3 ವರ್ಷ ಆಯ್ತು ಕಂಟಿನ್ಯೂ ಇದೇ ಮಾಡ್ತಾ ಇದೀವಿ ನಾವು. ಸರ್, ನಿಮ್ಮ ಹೆಸರು? ಘನಶ್ಯಾಮ್ ತೋಸ್ನಿವಾಲ್. ಸ್ನೇಹಿತರೆ, ನೀವು ನೋಡಿರ್ಬೋದು, ಇದು ಒಬ್ಬ ಮಾಲೀಕನ ಪರಿಸ್ಥಿತಿ. ಇದು ಒಂದೇ ಅಲ್ಲ, ಈ ಥರ ಕೆಲವೊಂದು 10 ಅಂಗಡಿಗಳಿವೆ. ದಯಮಾಡಿ ಇದಕ್ಕೆ ಯಾರಾದ್ರು ಪರಿಹಾರ ಕೊಡ್ಲಿಕ್ಕಂದ್ರೆ ನಾವು ಕೋರಿ ಚೌಕನ್ನು ಕ್ಲೋಸ್ ಮಾಡ್ತೇವಂತ ಈ ಮೂಲಕ ಕಮಿಷನರ್ಗೆ ಹೇಳ್ತಾ ಇದ್ದೇವೆ. ಇದು ಮುಂದಿನ ಏನಾದರೂ ಕ್ರಮ ತಗೊಳ್ಳಿಲ್ಲ, ಇದು ಪ್ರತಿ ವರ್ಷ ಇದೇ ಹಣಿಬಾರಾಗಿದೆ. ನೋಡ್ಬೋದು, ನೀವು ಎಲ್ಲ ಕಾಣ್ಬೋದು ಮಾಲೀಕರ ಪರಿಸ್ಥಿತಿ, ಎಲ್ಲರ ಪರಿಸ್ಥಿತಿ. ಇದು ಒಂದೇ ಅಲ್ಲ, ಈ ಥರ 10-12 ಅಂಗಡಿಗಳಿವೆ. ನೀವು ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಕೋರಿ ಚೌಕ್ ಬಂದ್ ಮಾಡ್ಬೇಕಂತ ಈ ಮೂಲಕ ನಿಮಗೆಲ್ಲ ಹೇಳ್ತಾ ಇದ್ದೇವೆ. ದಯಮಾಡಿ ಇದ್ರ ಬಗ್ಗೆ ನೀವು ಕ್ರಮ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದರೆ ನೀವು ನೋಡ್ಬೋದು ಈ ಥರ ಪರಿಸ್ಥಿತಿ ನಮ್ದು ಹೆಂಗಾಗಿದೆ ನೋಡಿ. ಎಲ್ಲ ಗಟ್ರ ನೀರು ಕೈಯಿಂದ ಹಿಡಿಬೇಕು, ನಾವೇ ಮಾಡಬೇಕು, ಯಾರೊಬ್ಬರು ಕೇಳ್ತಾ ಇಲ್ಲ. ಇದಕ್ಕೋಸ್ಕರ ದಯಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್. ಆದಷ್ಟು ಬೇಗನ ಇದ್ರ ಪರಿಹಾರ ಮಾಡಿ.